ಅಮೆರಿಕ ಅಧ್ಯಕ್ಷ ಚುನಾವಣೆಯಲ್ಲಿ ಡೆಮೊಕ್ರೆಟಿಕ್ ಪಕ್ಷದ ಅಭ್ಯರ್ಥಿಯಾಗಿ ಕಮಲಾ ಹ್ಯಾರಿಸ್ ಅವರನ್ನು ಅಧಿಕೃತವಾಗಿ ಘೋಷಣೆ ಮಾಡಿದ್ದಾರೆ. DNC ಡೆಮೊಕ್ರೆಟಿಕ್ ನ್ಯಾಷನಲ್ ಕನ್ವೆನ್ಷನ್ ಶಿಕಾಗೋನಲ್ಲಿ ನಡೀತಾ ಇದೆ. ಹಾಗಾಗಿ ಅಲ್ಲಿ ಅವ್ರದ್ದು ಪ್ರಕಟ ಮಾಡಿದ್ರು, ಅದನ್ನು ಆಕೆ ಒಪ್ಕೊಂಡ್ರು. ಮಾಜಿ ಅಧ್ಯಕ್ಷ ಬರಾಕ್ ಒಬಾಮಾ ತಮ್ಮ ಬೆಂಬಲವನ್ನು ಘೋಷಿಸಿ ಅಮೆರಿಕನ್ನರಿಗೋಸ್ಕರ ಕಮಲಾ ಹ್ಯಾರಿಸ್ ಹೋರಾಡ್ತಾರೆ ಅಂತಂದರು. ಮುಂದಿನ ಚುನಾವಣೆಯಲ್ಲಿ ಸ್ಪರ್ಧಿಯಾಗಿರೋ ಡೊನಾಲ್ಡ್ ಟ್ರಂಪ್ ಅತ್ಯಂತ ಅಪಾಯಕಾರಿ ಆತ ಅಂತೆಲ್ಲ ವರ್ಣಿಸಿದ್ರು. ಕಮಲಾ ಹ್ಯಾರಿಸ್ ಜನರಿಗೋಸ್ಕರ ಕೆಲಸ ಮಾಡ್ತಾರೆ, ಅವ್ರ ಧ್ವನಿ ಯಾವಾಗಲೂ ಅಮೆರಿಕದ ಪರವಾಗಿರುತ್ತೆ ಅಂತೆಲ್ಲ ಒಬಾಮಾ ಹೇಳ್ಕೊಂಡ್ರು. ಅವರ ಪತ್ನಿ ಕೂಡ ಅಂದರೆ ಮಿಶೆಲ್ ಒಬಾಮಾ ಅವರು 2008ರಲ್ಲಿ ನನ್ನ ಪತಿ ಗೆದ್ದ ಮಾದರಿಯಲ್ಲೇ ಇತಿಹಾಸ ಮರುಕಳಿಸುತ್ತೆ ಅನ್ನೋ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ದಟ್ಸ್ ಓಕೆ. ಅವ್ರವ್ರ ನ್ಯಾಷನಲ್ ಈಗ ಮೋದಿ ಬಿಟ್ಟರೆ ಯಾರೂ ಇಲ್ಲ ಅಂತ ಇವರಲ್ವಾ, ಈ ಬಾರಿ ನೋಡ್ತಾ ಇರಿ ಏನಾಗುತ್ತೆ ಮ್ಯಾಜಿಕ್ ನಾವು ಬರ್ತಾ ಇದ್ದೀವಿ ಅಂತ ಇವರನ್ನಲ್ವಾ, ಹಾಗೆ ಅಲ್ಲೂ ಹೇಳ್ತಿರ್ತಾರೆ. ಡೆಮೊಕ್ರೆಟಿಕ್ ನ್ಯಾಷನಲ್ ಕನ್ವೆನ್ಷನ್ ನಡೀತಾ ಇದೆ. ನಮ್ಮ ಥರ ಅಲ್ಲ ಅಲ್ಲಿ ಆಯ್ಕೆ ಸ್ವರೂಪ ರೀತಿ ಎಲ್ಲ ಬೇರೆ ಬೇರೆ ಥರ. ಇವತ್ತಲ್ಲ ಆಯ್ತು, ಈಗ ಆಯ್ಕೆ ಅದು ಮುಗೀತು. ಬಟ್ ಪ್ರಾಬ್ಲಮಲ್ಲಿ ಯಾಕೆ ಅವರು ಫೇಸ್ ಮಾಡ್ತಿರೋದು ಏನು, ನಮ್ಮ ರಾಜ್ಯದಲ್ಲಿ ಹೇಗೆ ನಮ್ಮ ದೇಶದಲ್ಲಿ ಕೆಲವು ರಾಜ್ಯಗಳು ಈ ಪಕ್ಷಗಳ ಪರ ಆ ಪಕ್ಷಗಳ ಪರ ಅಂತಿದೆಯೋ, ಹಾಗೆ ಅಲ್ಲೂ ರಾಜ್ಯಗಳು ರೆಡ್ ಸ್ಟೇಟ್ಸ್ ಆ್ಯಂಡ್ ಬ್ಲೂ ಸ್ಟೇಟ್ಸ್ ಅಂತ ಬೇರೆ ಬೇರೆ ಇವೆ. ರೆಡ್ ಸ್ಟೇಟ್ ಅಂದರೆ ರಿಪಬ್ಲಿಕನ್ ಸೈಡಲ್ಲೂ, ಬ್ಲೂ ಸ್ಟೇಟ್ಸ್ ಅಂದರೆ ಡೆಮೊಕ್ರೆಟಿಕ್ ಸೈಡಲ್ಲೂ ಇದೆ. ಇವರಿಬ್ಬರದ್ದು ಭಾಳ ಕತ್ತರಿಸೋ ಮಟ್ಟದಲ್ಲಿ ಹೋರಾಟ ನಡೀತಿದೆ. ಬಿಕಾಸ್ ಒಂದು 5-6 ರಾಜ್ಯಗಳು ಡೋಲಾಯಮಾನವಾಗಿವೆ, ಹಿಂಗೂ ಇಲ್ಲ ಹಂಗೂ ಇಲ್ಲ ಹಂಗೂ ಹಿಂಗಿಲ್ಲ ಆಟ ಆಡಿಸ್ತಾ ಇವೆ. ಹಾಗಾಗಿ ಅದನ್ನು ಯಾರು ಗೆಲ್ತಾರೋ ಆ ರಾಜ್ಯಗಳನ್ನು ಅವರು ಅಧ್ಯಕ್ಷರಾಗ್ತಾರೆ. ಇನ್ನೊಂದು 65-70 ದಿನ ಇದ್ದಂಗಿದೆ, 10 ವಾರನೋ 11 ವಾರನೋ ಇರಬೇಕು ಇನ್ನೋರು ಚುನಾವಣೆಗೆ. ನೋಡಬೇಕು ಏನು ಮಾಡ್ತಾರೆ ಅಂತ. ಈ ಮಧ್ಯೆ ಈ ನಮ್ಮ ಸೂಪರ್ ಇಂಟೆಲಿಜೆಂಟ್ ಐನ್ಸ್ಟೀನ್ ಗ್ರ್ಯಾಂಡ್ ಸನ್ನು ಡೊನಾಲ್ಡ್ ಟ್ರಂಪು ಆ ಹ್ಯಾರಿಸ್ ಇದಾರಲ್ಲ, ಬುದ್ಧಿನೇ ಇಲ್ಲ ಪೆದ್ದಿ, ಶಿ ಈಸ್ ನಾಟ್ ಇಂಟೆಲಿಜೆಂಟ್ ಅಂತ ಸುಮ್ಮನೆ ಬುರುಡೆ ಬಿಟ್ರು ಕೂತ್ಕೊಂಡು. ಅದನ್ನು ಕೇಳಿ ಭಾಳ ಜನ ಚೇಂಜ್ ಆಗ್ತಿದಾರಂತ ಈಗ ಅಲ್ಲಿ. ಏನ್ರಿ ಬಾಯಿ ಬಂದು ಮಾತಾಡ್ತಾರೆ ಅಂತ. ಸೊ ಹಾಗಾಗಿ ಇದರ ಎಲ್ಲದರ ಒಟ್ಟು ಸಾರಾಂಶ ಮತ್ತು ಅರ್ಥ ಏನು, ನಮ್ಮ ದೇಶದ ಥರಾನೇ ಅಲ್ಲುವೆ ವ್ಯತ್ಯಾಸ ಇರಲ್ಲ. ಸ್ವಲ್ಪ ತೂಕವಾಗಿ ಒಳ್ಳೊಳ್ಳೆ ಪದಗಳಿಂದ ನಡೆಯುತ್ತೆ. ಇಲ್ಲಿ ಆ ತೂಕ ಕಳ್ಕೊಂಡು ಚರಂಡಿ ಲೆವೆಲ್ ಪದಗಳಲ್ಲಿ ಮಾತಾಡ್ತಾರೆ, ಲೆವೆಲ್ ಕಮ್ಮಿ ಆಗಿದೆ, ವ್ಯತ್ಯಾಸ. ಎಸ್. ಗುರು ರಾಘವೇಂದ್ರ ಸ್ವಾಮಿಗಳು ವೃಂದಾವನಸ್ಥರಾಗಿ ಇಂದಿಗೆ 353 ವರ್ಷಗಳು ಸಂದಿವೆ. ಈ ಹಿನ್ನೆಲೆಯಲ್ಲಿ ಮಂತ್ರಾಲಯದಲ್ಲಿ ಮಧ್ಯಾರಾಧನೆಯನ್ನು ಸಂಭ್ರಮದಿಂದ ಆಚರಿಸಿದ್ದಾರೆ. ಮಧ್ಯಾರಾಧನೆ ಅಂಗವಾಗಿ ಮಠದ ಪ್ರಾಕಾರದಲ್ಲಿ ಚಿನ್ನದ ರಥೋತ್ಸವ ಜರುಗಿತು. ಮಠದ ಪೀಠಾಧಿಪತಿ ಸುಬುಧೇಂದ್ರ ತೀರ್ಥರ ನೇತೃತ್ವದಲ್ಲಿ ನಡೆದ ಚಿನ್ನದ ರಥೋತ್ಸವದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ರು. ನಟ ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಕೂಡ ಭಾಗಿಯಾಗಿದ್ರು.